ವೀಕ್ಷಕರೇ ನಮಸ್ಕಾರ. ದ್ವಿಭಾಷಾ ಸೂತ್ರ, ಈ ಒಂದು ದ್ವಿಭಾಷಾ ಸೂತ್ರದ ಬಗ್ಗೆ ಇತ್ತೀಚಿನ ವರ್ಷಗಳಲ್ಲಿ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ. ಹಾಗೂ ನಿಮಗೆಲ್ಲ ಗೊತ್ತಿರೋಂಗೆ ತಮಿಳುನಾಡಿನಲ್ಲಿ ಸಾಕಷ್ಟು ವರ್ಷಗಳಿಂದ ದ್ವಿಭಾಷಾ ಸೂತ್ರ ಅನುಸರಿಸ್ತಾ ಬರ್ತಿದ್ದಾರೆ. ಇನ್ನು ಇತ್ತೀಚಿನ ವಿದ್ಯಮಾನಗಳನ್ನ ನೀವು ನೋಡೋದಾದರೆ ಮಹಾರಾಷ್ಟ್ರದಲ್ಲೂ ಕೂಡ ದ್ವಿಭಾಷಾ ಸೂತ್ರದ ಬಗ್ಗೆ ಸಾಕಷ್ಟು ಧ್ವನಿ ಎತ್ತಿದ್ದಾರೆ. ಕರ್ನಾಟಕದ ಮಟ್ಟಿಗೆ ತುಂಬ ವರ್ಷಗಳಿಂದ ಈ ಒಂದು ಬೇಡಿಕೆ ಇದ್ದರೂ ಕೂಡ ನಮ್ಮಲ್ಲಿ ಕೂಡ ಯಾವುದೋ ದ್ವಿಭಾಷಾ ಸೂತ್ರದ ಕೆಲಸ ಆಗಿರಲಿಲ್ಲ. ಆದರೆ ಇತ್ತೀಚೆಗೆ ಬಂದು ನಮ್ಮ ನಾಡು ನಮ್ಮ ಆಳ್ವಿಕೆಯ ಒಂದು ತಂಡದಿಂದ ಬಂದು ದ್ವಿಭಾಷಾ ಸೂತ್ರದ ಬಗ್ಗೆ ಬಂದು ಆನ್ಲೈನ್ ಪಿಟಿಷನ್ ಕೂಡ ನಾವು ಓಪನ್ ಮಾಡಿದ್ದೀವಿ. ಹಾಗಾಗಿ ಇವತ್ತಿಗೆ ದ್ವಿಭಾಷಾ ಸೂತ್ರದ ಬಗ್ಗೆ ನಮ್ಮ ನೆಚ್ಚಿನ ಬಂದು ಚಿತ್ರ ಸಾಹಿತಿ ಆಗಿದ್ದಂತಹ ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಹತ್ರ ಒಂದಷ್ಟು ಚರ್ಚೆಗಳನ್ನ ಮಾಡೋಣ. ಸರ್ ನಮಸ್ಕಾರ. ಸರ್, ನೀವು ಇತ್ತೀಚಿನ ವಿದ್ಯಮಾನಗಳನ್ನ ನೀವು ನೋಡ್ತಾ ಇದ್ದೀರಾ. ಹಾಗಾಗಿ ದ್ವಿಭಾಷಾ ಸೂತ್ರ ಕರ್ನಾಟಕಕ್ಕೆ ಯಾಕೆ ಬೇಕು ಅಂತ ನಿಮಗೆ ಅನಿಸುತ್ತೆ? ಇಲ್ಲ, ಮೊದಲಿಂದಲೂ ಕೂಡ ನಾವು ದ್ವಿಭಾಷಾ ಸೂತ್ರ ಎಷ್ಟು ಮುಖ್ಯ ಅಂತ ವಿಚಾರ ಮಾಡ್ತಿದ್ದೀವಿ ಅಂದರೆ ಕನ್ನಡದ ಅಸ್ಮಿತೆಯ ಪ್ರಶ್ನೆ ಅದು. ಅಂದರೆ ಬೇರೆ ಭಾಷೆ ಕಲಿತ ತಕ್ಷಣ ನಮಗೆ ತೊಂದರೆ ಆಗುತ್ತಾ ಅಂತ ಅಲ್ಲ, ಬೇರೆ ಭಾಷೆಯನ್ನು ಕಲಿಯಲೇಬೇಕಾದ ಕಡ್ಡಾಯ ಮಾಡಿದಾಗ ನಮಗೆ ತೊಂದರೆ ಆಗುತ್ತೆ. ಆ ಕಡ್ಡಾಯ ಮಾಡೋದು ಬೇಡ ಅನ್ನೋದೇ ನಮ್ಮ ಉದ್ದೇಶ. ನಾವು ಆಸಕ್ತಿ ಇದೆ. ಮತ್ತು ಇವತ್ತಿನ ಜಾಗತಿಕ ವಲಯದಲ್ಲಿ ನಾವು ಯೋಚನೆ ಮಾಡೋದಾದರೆ ಜಾಗತಿಕ ಮಟ್ಟದಲ್ಲಿ ನಮ್ಮ ಕೈಲಿ ಮೊಬೈಲ್ ಇದೆ. ಜಗತ್ತಿನ ಯಾವುದೇ ಭಾಷೆಯನ್ನು ಬೇಕಾದರೂ ಕಲಿಯಬಹುದಾದ ಆಸಕ್ತಿ ಇದ್ದವರು ಕಲಿಯಬಹುದಾದಂಥ ವ್ಯವಸ್ಥೆ ಇದೆ. ಹಾಗಿದ್ದಾಗ ನಮ್ಗೆ ಯಾಕೆ ಹೇರಿಕೆ ಆಗಬೇಕು ಇನ್ನೊಂದು ಭಾಷೆಯನ್ನು ಕಲಿಬೇಕು ಅಂತ? ನಾವು ನಮ್ಮ ಕನ್ನಡ ಮತ್ತು ಇಂಗ್ಲೀಷ್ ಅಥವಾ ಇನ್ನೊಂದು ಏನೇ ಭಾಷೆ ಕೊಡಿ, ಒಂದು ಸೆಕೆಂಡ್ರಿ ಭಾಷೆ ನೀವು ಹಿಂದಿ ಕೊಡ್ತಿರೋ, ಇಂಗ್ಲೀಷ್ ಕೊಡ್ತಿರೋ, ಸಂಸ್ಕೃತ ಕೊಡ್ತಿರೋ, ಅದು ಬೇರೆ. ಬಹುತೇಕ ಇಂಗ್ಲೀಷೇ ಇಡೀ ಅರ್ಧ ಜಗತ್ತನ್ನು ಆಳುತ್ತಿದೆ ಇವತ್ತು. ಹಾಗಾಗಿ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಭಾಷೆ ದ್ವಿಭಾಷಾ ಸೂತ್ರದಲ್ಲಿ ಅದರ ಪ್ರಕಾರ ಇದ್ದರೆ ಇವತ್ತು ನಮಗೆ ಆಸಕ್ತಿ ಇದ್ದವನು ಕಲಿತಾನೆ ಅಷ್ಟೇ. ಆ ಕಾರಣಕ್ಕಾಗಿ ಬೇಕು. ಮತ್ತು ಇದು ಕನ್ನಡದ ಪರಂಪರೆ ಏನಿದೆ, ಕನ್ನಡ ಭಾಷೆಗಿರುವಂಥ ಇತಿಹಾಸ ಮತ್ತು ಅದರ ಶಕ್ತಿ, ಅವುಗಳನ್ನು ಕಾಪಿಟ್ಕೊಳ್ಬೇಕಾದ ಪರಿಸ್ಥಿತಿ ಇದೆ ನಮಗೆ. ಏಕೆಂದರೆ ನಮ್ಮ ಮಕ್ಕಳು ಇವತ್ತು ಈ ಮುಂದಿನ ಜನ್ರೇಷನ್ ನಾವು ನೋಡ್ತಾ ಹೋದರೆ ಜಾಗತಿಕ ಮಟ್ಟದಲ್ಲಿ ಬೆಳೆಯುವ ಹುಮ್ಮಸ್ಸಿನಿಂದ ಇಲ್ಲಿಂದ ನೆಗೀತಿದ್ದಾರಲ್ಲ. ಈ ನೆಗಿಬೇಕಾದ್ರೆ ಕನ್ನಡದ ನೆಲದಲ್ಲೇ ನೆಗಿಬೇಕು, ಕನ್ನಡದಿಂದಲೇ ನೆಗಿಬೇಕು. ಹಾಗಾಗಿ ಕನ್ನಡವನ್ನು ಪರಿಪೂರ್ಣವಾಗಿ ಅವರು ಕಲ್ತ್ಕೋಬೇಕು, ತಿಳ್ಕೋಬೇಕು, ಆಮೇಲೆ ನೆಗಿಬೇಕು. ಆಗಲೇ ಈ ಅಸ್ಮಿತೆ ಉಳ್ಕೊಳ್ಳೋದು ನಮಗೆ. ಆ ಕಾರಣಕ್ಕಾಗಿ ದ್ವಿಭಾಷಾ ಸೂತ್ರ ಇತ್ತೀಚಿನ ದಿನಗಳಲ್ಲಿ ನೋಡೋದಾದರೆ ಈ ಒಂದು ಮೂರನೇ ಭಾಷೆಯಾಗಿ ಹಿಂದಿನ ನಮ್ಮ ಮೇಲೆ ಏನು ಹೇರಿಕೆ ಮಾಡಿದ್ರು ಅದ್ರ ಪರಿಣಾಮ ನಾವು ನೋಡೋದಾದರೆ ಕಳೆದ ವರ್ಷ ಬಂದು ಕರ್ನಾಟಕದಲ್ಲಿ ಅಂದರೆ ಏನು ರಾಜ್ಯ ಸರ್ಕಾರದ ಪಠ್ಯಪುಸ್ತಕದ ಒಂದು ಕ್ರಮ ಏನಿದೆ ಇದರಲ್ಲೇ ಸುಮಾರು 90,000 ಮಕ್ಕಳುಗಳು ಫೇಲ್ ಆಗಿದ್ರು. ಈ ವರ್ಷ ಏನು ಬಲ್ಲ ಮೂಲಗಳಿಂದ ಗೊತ್ತಾಗ್ತಿರೋದು 1 ಲಕ್ಷಕ್ಕಿಂತ ಹೆಚ್ಚಿನ ಮಕ್ಕಳು ಬಂದು ಹಿಂದಿನಲ್ಲಿ ಫೇಲ್ ಆಗಿದ್ದಾರಂತೆ. ಹಾಗಾಗಿ ಅದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಸರ್? ಇದನ್ನೇ ನಾವು ಹೇರಿಕೆ ಅಂತ ಹೇಳ್ತಾ ಇರೋದು. ಅವತ್ತಿಂದ ನಾವೇನು ಹೇಳ್ತಾ ಇದ್ದೀವಿ, ಇಂಥವು ಅಕಾಡೆಮಿಕ್ ಆಗಿ ಹಿಂದಿಯನ್ನು ಕಲಿಯಲೇಬೇಕಾದಂಥ ಹೇರಿಕೆ ಮಾಡ್ತಾ ಇರೋದು. ಮತ್ತು ನಮ್ಮ ರಾಜ್ಯವಾರು ನಗರ ಪ್ರದೇಶಗಳಲ್ಲೂ ಕೂಡ ಹಿಂದಿಯ ಫಲಕಗಳು, ಹಿಂದಿಯ ಏನು ಯಾವುದೋ ಒಂದು ಬ್ಯಾಂಕ್ಗೆ ಹೋದರೆ ಹಿಂದಿ ಮಾತಾಡ್ತೀವಿ ಅನ್ನೋದು, ಬ್ಯಾಂಕಲ್ಲೇ ಪ್ರತಿ ತಿಂಗಳಲ್ಲಿ ಒಂದು ಇಶ್ಯೂ ಆಗ್ತಾನೆ ಇರುತ್ತೆ. ಯಾವುದೋ ಬ್ಯಾಂಕಲ್ಲಿ ಯಾವುದೋ ಹೊರಗಡೆಯಿಂದ ಬಂದಂಥ ಮ್ಯಾನೇಜರ್ಗಳು ಅಥವಾ ಸಿಬ್ಬಂದಿ ಇಲ್ಲಿನ ಕನ್ನಡಿಗರ ಜೊತೆ ಕನ್ನಡ ಮಾತಾಡಲ್ಲ ನಾನು ಏನೀಗ ಅನ್ನುವಂಥ ಅಹಂಕಾರ ತೋರಿಸಿರೋದನ್ನು ನಾವು ನೋಡ್ತೀವಿ. ನಮ್ಗೆ ಅದರಿಂದ ಹೊರಗಡೆ ಬರಬೇಕಾಗಿದೆ, ಕಡ್ಡಾಯ ಮಾಡಬೇಕು. ಈಗ ತಮಿಳುನಾಡಿನಲ್ಲಿ ನೀವು ಇಡೀ ತಮಿಳುನಾಡಿಗೆ ಹೋದರೆ ಇಂಗ್ಲೀಷು ತಮಿಳು ಬಿಟ್ಟರೆ ಬೇರೆ ಏನೂ ಸಿಗೋದಿಲ್ಲ. ಅಲ್ಲಿ ಹಿಂದಿ ಸಿಗೋದೇ ಇಲ್ಲ. ಬಹುತೇಕ ಹಿಂದಿ ಮಾತಾಡುವ ಪ್ರದೇಶದಲ್ಲೂ ಕೂಡ ತಮಿಳುನಾಡಲ್ಲಿ ಅಲ್ಲೂ ಕೂಡ ನಿಮಗೆ ತಮಿಳ್ನಲ್ಲಿ ಮಾತಾಡ್ತಾರೆ. ತಮಿಳ್ನಲ್ಲಿ ಮಾತಾಡ್ತಾರೆ, ಹಿಂದಿ ಮಾತಾಡೋದಿಲ್ಲ ಅವರು. ಆ ಥರ ಇರೋ ಪರಿಸ್ಥಿತಿಯಲ್ಲಿ ನಾವು ಮುನ್ನುಗ್ಗಬಾರ್ದು? ಆ ನಿಟ್ಟಿನಲ್ಲಿ ನಾವ್ಯಾಕೆ ನಮ್ಮ ಭಾಷೆಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ನಾವ್ಯಾಕೆ ಕೆಲಸ ಮಾಡಬಾರ್ದು ಅನ್ನೋದು ನನ್ನ. ಆಮೇಲೆ ಹಿಂದಿ ಹೇರಿಕೆ ಬಗ್ಗೆ ಹೇಳಿದ್ರಲ್ಲ ನೀವು, ನಮಗೆ ಇಡೀ ದೇಶವನ್ನು ಒಗ್ಗೂಡಿಸುವ ಒಂದು ಭಾಷೆ ಬೇಕು ಅಂತ ಅಂದುಕೊಳ್ಳುವುದೇ ನನಗೆ
ಒಪ್ಪಿತವಾಗದ ವಿಷಯ. ಕರೆಕ್ಟ್ ಇದು ಹೇಳಿದ್ ನೀವು. ನನಗೆ ಅದು ಡೈಜೆಷನ್. ಇಡೀ ದೇಶದಲ್ಲಿ ಒಂದೇ ಭಾಷೆ ಆಗೋದಾದರೆ ನಿಮಗೆ ಈ ಡೈವರ್ಸಿಟಿ ಎಲ್ಲಿ ಬರುತ್ತೆ? ಈ ಡೈವರ್ಸಿಟಿನೇ ಬ್ಯೂಟಿ. ಈ ವಿವಿಧತೆ ಏನಿದೆಯಲ್ಲ, ರಾಜ್ಯದ ಭಾಷಾವಾರು ಪ್ರಾಂತ್ಯ ಮಾಡಿದ್ದೆ ಆ ಕಾರಣಕ್ಕೆ. ಆ ವಿವಿಧತೆಯಲ್ಲಿರುವ ಸೊಗಸು ಮತ್ತು ಆಯಾ ಭಾಷೆಗಿರುವಂಥ ಸತ್ವ, ಪರಂಪರೆ ಇವೆಲ್ಲವೂ ಮಾಯ ಆಗ್ತಾ ಹೋಗುತ್ತಲ್ಲ ನಿಧಾನವಾಗಿ. ಹೌದು, ತುಂಬ ಚೆನ್ನಾಗಿ ಹೇಳಿದ್ರಿ. ಇದು ಒಂದು ಭಾಷಾ ಹೇರಿಕೆ ಒಂದೇ ಅಲ್ಲ, ಭಾಷೆಯ ಜೊತೆ ಬಂದು ಸಾಂಸ್ಕೃತಿಕ ಹೇರಿಕೆ ಕೂಡ ಆಗೋಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ಅದನ್ನ ತಡೆಯೋದ್ರಲ್ಲೂ ಕೂಡ ನಾವು ಕನ್ನಡ ಮತ್ತು ಇಂಗ್ಲಿಷ್ ಎರಡೇ ಭಾಷೆಗೆ ಸ್ಟಿಕ್ ಆನ್ ಆದ್ವಿ ಅಂದರೆ ನಾಳೆ ಕಾಲಕ್ಕೆ ಬಂದು ಅದನ್ನು ತಡೆಯೋದಕ್ಕೆ ಸಾಧ್ಯತೆ ಇದೆ. ಇನ್ನು ಈ ಒಂದು ದ್ವಿಭಾಷಾ ನೀತಿಯನ್ನು ನಾವು ಒಪ್ಕೊಂಡ್ರೆ, ಈಗ ವಲಸೆ ಪ್ರಮಾಣ ಏನಾಗ್ತಿದೆಯಲ್ಲ, ಅದರಿಂದ ನಮಗೆ ಯಾವ ರೀತಿ ಇದಾಗ್ಬೋದು, ಅಂದರೆ ವಲಸೆ ತಡೆಯೋದಕ್ಕೂ ಸಾಧ್ಯತೆಗಳು ಇರುತ್ತಲ್ವಾ? ಇಲ್ಲ, ವಲಸೆ ತಡೆಯೋದು ನಮ್ಮ ಉದ್ದೇಶ ಆಗಬಾರ್ದು. ವಲಸೆ ತಡೆಯೋದು ನಮ್ಮ ಉದ್ದೇಶ ಆಗಬಾರ್ದು. ಯಾಕೆಂದರೆ ನಾವು ಒಕ್ಕೂಟ ವ್ಯವಸ್ಥೆಯಲ್ಲಿದ್ದೀವಿ. ಹೊರಗಿನವರು ಬರಲಿ ಇರಲಿ, ಆದರೆ ಬಂದ ಕೂಡಲೇ ಕನ್ನಡ ಕಲೀಲಿ, ಕನ್ನಡಿಗರಾಗಲಿ. ಆಗ ನಮಗೆ ಆ ವಲಸೆ ಅನ್ನೋದು ಒಂದು ಪರಕೀಯತೆ ಇರೋದಿಲ್ಲ ನಮಗೆ. ಈಗ ನಾವಾದರೂ ನಮ್ಮ ಕನ್ನಡಿಗರೇ ಇನ್ನೊಂದು ರಾಜ್ಯದಲ್ಲಿ ಹೋಗಿ ಅಲ್ಲಿ ವಲಸೆ ಆಗೋದಿಲ್ವೇ? ಹೌದು. ಸೊ ಆ ವಲಸೆಯನ್ನು ನಾವು ವಿರೋಧಿಸೋಕ್ಕಾಗೋದೇ ಇಲ್ಲ ಒಕ್ಕೂಟ ವ್ಯವಸ್ಥೆಯಲ್ಲಿ. ಆದರೆ ಬಂದ ತಕ್ಷಣ ಕನ್ನಡ ಕಲಿಬೇಕು ಅನ್ನುವ ಕಡ್ಡಾಯ ಅವ್ರಿಗಾಗಬೇಕು. ನಮಗೆ ಹಿಂದಿ ಕಲೀರಿ ಅನ್ನೋ ಕಡ್ಡಾಯ ಅಲ್ಲ, ಹಿಂದಿಯವರಿಗೆ ಅಥವಾ ಬೇರೆ ಭಾಷೆಗರಿಗೆ ಕನ್ನಡ ಕಲೀರಿ ಅನ್ನೋದು ಕಡ್ಡಾಯ ಆಗಬೇಕು. ಹೌದು, ಕರೆಕ್ಟ್. ನೀವು ಇದು ಬಹಳ ಮುಖ್ಯವಾದ ಲೈನ್ ಇದೆ ಅಂತ ನನ್ನ ಭಾವನೆ. ನಾವೇನೆಲ್ಲ ಹೋರಾಟ ಮಾಡಿದ್ರು ಕೂಡ ಭಾಷೆಯ ಹೋರಾಟದಲ್ಲಿ ಇದೇ ಬಹಳ ಮುಖ್ಯ. ಹೊರಗಿನಿಂದ ಬಂದವರು ಕನ್ನಡ ಕಲಿಯಬೇಕು ಅನ್ನೋದು ಕಡ್ಡಾಯ ಆಗಬೇಕು. ನಮಗೆ ಇನ್ನೊಂದು ಭಾಷೆಯನ್ನು ಕಲೀರಿ ಅನ್ನೋದು ಕಡ್ಡಾಯ ಮಾಡಬಾರ್ದು. ಅದರ ಮೂಲಕ ನೋಡಿ, ನೀವು ಹೇಳಿದ ಹಾಗೆ ಆ ಮಕ್ಕಳ ಭವಿಷ್ಯ ಏನು, ಆ ಹಿಂದಿಯಲ್ಲಿ ಫೇಲ್ ಆದವರ ಭವಿಷ್ಯ ಏನು. ಈಗ ನನಗೆ ಆಸಕ್ತಿ ಇತ್ತು, ಹಿಂದಿ ಆಸಕ್ತಿ ಇತ್ತು ಚಿಕ್ಕಂದಿನಿಂದಲೇ. ನಾನು ಹಿಂದಿ ಕಲಿತೆ, ಹಿಂದಿಯಲ್ಲಿ ಹಾಡೇ ಬರೀತಿದ್ದೀನಿ. ಸಲಾಂ ರಾಕಿ ಬೈ ಹಿಂದಿ ಹಾಡು, ನಾ ಇಡೀ ಸಿನಿಮಾದ ಹಾಡುಗಳು. ಅದು ಆಸಕ್ತಿಯಿಂದ ಬರೆಯೋದು, ಕಲಿಯೋದು. ನಂಗೆ ತಮಿಳು ಬರುತ್ತೆ, ತೆಲುಗು ಬರುತ್ತೆ. ಕಲಿಯೋದು ಬೇರೆ, ಕಡ್ಡಾಯವಾಗಿ ಕಲಿಯೋದಲ್ಲ ಅದು. ನನಗೆ ಇನ್ನೇನೋ ಬೇರೆ ಭಾಷೆ, ಈಗ ಚೈನೀಸ್ ಭಾಷೆ ಕಲಿಬೇಕು ಆಸಕ್ತಿ, ನಾನೇನೋ ಹುಡುಕಿ ನೋಡಿ ಕಲಿತೀನಿ. ಆದರೆ ನೀನು ಕಲಿಯಲೇಬೇಕು ಅಂತ ನೆತ್ತಿ ಮೇಲೆ ಕೂತ್ಕೊಳ್ಳೋದಿದೆಯಲ್ಲ, ಇದು 1949ರಿಂದ ಇಲ್ಲಿ ತನಕ ನಡ್ಕೊಂಡು ಬಂದಿದೆ. ಅದು ತಪ್ಪಬೇಕು. ಈ ದ್ವಿಭಾಷಾ ಸೂತ್ರಕ್ಕೆ ನನ್ನ ಸಂಪೂರ್ಣ ಬೆಂಬಲ, ಸಹಮತ ಎಲ್ಲವೂ ಇದೆ. 2 ಲ್ಯಾಂಗ್ವೇಜ್ ಪಾಲಿಸಿ, ದ್ವಿಭಾಷಾ ಸೂತ್ರವನ್ನು ಅಳವಡಿಸಿ ಅಂತ ಹೇಳಿ ನಾವು ಎಲ್ಲರೂ ಪಿಟಿಷನ್ ಕೊಡ್ತಾ ಇರೋವಂಥದ್ದು. ಲಕ್ಷಾಂತರ ಜನ ಇದಕ್ಕೆ ಸಹಿ ಮಾಡೋದ್ರ ಮೂಲಕ ನಮ್ಮೆಲ್ಲರ ಬೆಂಬಲ ದ್ವಿಭಾಷಾ ಸೂತ್ರಕ್ಕಿದೆ ಅಂತ ನಾವು ಸಾಬೀತುಪಡಿಸಬೇಕಾದ ಅನಿವಾರ್ಯತೆ ಇದೆ. ಕಾರಣ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಅಸ್ಮಿತೆಗೋಸ್ಕರ ಅಷ್ಟೇ ಈ ಹೋರಾಟ. ಯಾರ ವಿರುದ್ಧವೂ ಅಲ್ಲ, ಯಾವ ಭಾಷೆಯ ವಿರುದ್ಧವೂ ಅಲ್ಲ, ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಕೂಡ ಅಲ್ಲ. ಕೇಂದ್ರ ಸರ್ಕಾರಕ್ಕೆ ಇವತ್ತಿಂದಲ್ಲ, 49ನೇ ಇಸ್ವಿಯಿಂದ ಆಗಿರುವಂಥ ತಪ್ಪನ್ನು ಈಗಲಾದರೂ ಸರಿಪಡಿಸಿಕೊಡಿ ಅಂತ ಹೇಳಿ ನಾವೆಲ್ಲರೂ ಒಕ್ಕೊರಲಿನಿಂದ ಕೇಳ್ತಾ ಇರುವಂಥ ಬೇಡಿಕೆ ಇದು. ಹಾಗಾಗಿ ನಾನು ಈ ಪಿಟಿಷನ್ನ ಸೈನ್ ಮಾಡ್ತಾಯಿದ್ದೀನಿ. ನೀವು ಕೂಡ ಸೈನ್ ಮಾಡಿ. ಆ ಮೂಲಕ ನಮ್ಮ ಅಸ್ಮಿತೆಯನ್ನು ನಾವು ಉಳಿಸ್ಕೊಳ್ಳೋಣ.